ಸೊ ಗೆಳೆಯರೆ, ಏನಪ್ಪ ಮ್ಯಾಟ್ರು ಅಂದರೆ ನನ್ನ ಯೂಟ್ಯೂಬ್ ಚಾನಲು ಸಾಟರ್ಡೆ ಮಾನಿಟೈಸ್ ಆಗಿತ್ತು. ಆದರೆ ಏನು ಮಾಡೋದು, ಬೆಳಗ್ಗೆ ಎದ್ದು ನೋಡ್ತೀನಿ ಅದೇನೋ ರೀಯೂಸ್ ಕಂಟೆಂಟ್ ಅಂತ ತಗೊಂಬಂದು ಡಿಮಾನಿಟೈಸ್ ಮಾಡಾಕೋರೆ. ಇದೊಂಥರ ಡಿಪ್ರೆಷನ್ನೇ ಮಾಡಾಕೋರೆ. ಎಷ್ಟೋ ವರ್ಷದಿಂದ ಮಾಡಿದ್ದೆ, ಈ ಥರ ಮಾಡಿದ್ರೆ ಹೆಂಗೆ ಹೇಳಿ. ಅದು ನನ್ನ ಈಶಾ ಫೌಂಡೇಶನ್ದು 2 ವಿಡಿಯೋ ಹಾಕಿದ್ದೆ, 2ಗೂ ಸೇಮ್ ಟೈಟಲ್ಲು ಸೇಮ್ ತಮ್ನಲ್ಲಿ ಹಾಕಿದ್ದೆ. ಅದಕ್ಕೋಸ್ಕರ ಏನೋ ಹಾಕಿರ್ಬೋದು, ಇಲ್ಲಾಂದರೆ ನಾನು ಹಳೆ ವೀಡಿಯೋಸ್ಗಳಲ್ಲಿ ಆಮೇಲೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದಷ್ಟು ಹಾಕಿದ್ದೆ. ಯಾವ ಥರ ಈಗ ಎಕ್ಸ್ಪಲ್ಸ್ದು, ರಾಯಲ್ ಎನ್ಫೀಲ್ಡ್ದು ಅದೆಲ್ಲ ಒಂದೊಂದು ವೀಡಿಯೋಸ್ ತೆಗ್ದು ಹಾಕಿದ್ದೆ. ಅದಕ್ಕೆ ಹಾಕಿದ್ರು. ಇಲ್ಲ DV ಅವ್ರದ್ದು ಫೇವ್ರೇಟ್ ಬೈಕ್ ಬಗ್ಗೆ ಒಂದು ನ್ಯೂಸ್ದು ಕ್ಲಿಪ್ ತೆಗ್ದು ಹಾಕಿದೆ, ಅದಕ್ಕೆ ಹಾಕಿದ್ರು. ಏನು ಹಾಕಿದ್ರು ಅಂತಲೇ ಹೇಳಿಲ್ಲ. ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ ಬರೀ ಯೂಸ್ ಕಂಟೆಂಟ್ ಅಂತ ಹಾಕ್ಬಿಟ್ಟವ್ರೆ, ಬೇರೆ ಏನೋ ತೋರಿಸ್ತಾನೆ ಇಲ್ಲ ನಮಗೆ. ಇದಕ್ಕೆಲ್ಲ ಏನು ಸೊಲ್ಯೂಷನ್ನು ನನಗಂತೂ ಗೊತ್ತಿಲ್ಲ. ಮತ್ತು ನಾನು ತುಂಬ ಬೇಜಾರಾಗುತ್ತೆ. ಪರವಾಗಿಲ್ಲ, ಇನ್ನೂ ಒಂದು ಸತಿ ಟ್ರೈ ಮಾಡ್ತೀನಿ. 14ನೇ ತಾರೀಕು ತಿರ್ಗಾ ಅಪ್ಲೈ ಮಾಡ್ಬೋದು. 14ನೇ ತಾರೀಕಿಂದ ಹಂಗಂದರೆ ಒಂದು 100 ವಾಚ್ ಟೈಮ್ ಅವರ್ಸ್ ಡೌನ್ ಆಗಿದೆ. ಪರವಾಗಿಲ್ಲ, ಬೇಗ ರಿಕವರ್ ಮಾಡೋಣ, ಅದಕ್ಕೇನಿಲ್ಲ. ಸೊ ಅದು ಬೇಗ ರಿಕವರ್ ಮಾಡಾದಮೇಲೆ ನಾವು ತಿರ್ಗಾ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ತುಂಬ ಆ್ಯಕ್ಟಿವೇಟ್ ಆಗಿರಬೇಕು ಯೂಟ್ಯೂಬಲ್ಲಿ. ಏನು ಹೇಳೋದು, ಬೇಜಾರಾಗುತ್ತೆ ಅಷ್ಟೇ, ಏನು ಹೇಳೋಕ್ಕಾಗಲ್ಲ. ಏನು ಮಾಡೋದು ಅಂದರೆ ಬಿಡಿ, ಪರವಾಗಿಲ್ಲ, ತಿರ್ಗಾ ಕಮ್ಬ್ಯಾಕ್ ಮಾಡೋಣ. ಬೇಗ ಅತಿ ಶೀಘ್ರದಲ್ಲಿ ಒಂದು ಮಾಡಿಫೈಡ್ R15 ತರ್ತೀನಿ ನಿಮ್ಮ ಮುಂದೆ. ಮತ್ತು ಇನ್ನೇನಂದರೆ ಓಲಾ ಬಗ್ಗೆ ಜಾಸ್ತಿ ವಿಡಿಯೋ ಬಂದಿಲ್ಲ ಚಾನಲಲ್ಲಿ, ಓನರ್ಶಿಪ್ ರಿವ್ಯೂ ಕೂಡ ಮಾಡೋಣ ಅತಿ ಶೀಘ್ರದಲ್ಲಿ. ಎಕ್ಸಾಮ್ಸ್ ಓದ್ಕೊತಿದ್ದೆ, ಆದರೂ ಟೆನ್ಷನ್ ಮಧ್ಯೆ ನಾಳೆ ಏನು ಬರೀತೀನೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನು ಮಾಡೋದೋ ಗೊತ್ತಿಲ್ಲ. ಸೊ ಇದಕ್ಕೆಲ್ಲ ಬೇಜಾರು ಮಾಡ್ಕೊಬಾರ್ದು. ಸೊ ಒಂದು ಸತಿ ಟ್ರೈ ಮಾಡ್ತೀನಿ, ಇನ್ನೊಂದು ಸತಿ ಏನಾಗುತ್ತೋ ನೋಡೋಣ. ನಾನು ಒಂದು ಸತಿ ಕಂಪ್ಯೂಟ್ರಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ ಏನಾಗಿದೆ ಪ್ರಾಬ್ಲಮ್ ಅಂತ. ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ, ಆದರೆ ಒಂದು ಸ್ವಲ್ಪ ಬೇಜಾರು ಆಗೇ ಆಗುತ್ತೆ ಯಾರಿಗೆ ಆಗಲಿ. ಯಾಕಂದರೆ ಎಷ್ಟೋ ನಂದು ಮಾನಿಟೈಸ್ ಆಗೋಕ್ಕೆ ಎಷ್ಟು ಅವರ್ಸ್ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ನಿಮಗೆ ಅದೊಂಥರ ಇಷ್ಟು ವೀಡಿಯೋಸ್ ಹಾಕಿದ್ಮೇಲೆ ಕಂಪ್ಲೀಟ್ ಆಯಿತು, ತಿರ್ಗಾ ಹಂಗೆ ಡಿಮಾನಿಟೈಸ್ ಮಾಡೋರೆ. ಪರವಾಗಿಲ್ಲ, ತಿರ್ಗಾ ಫೆಬ್ರವರಿ 15ನೇ ತಾರೀಕೇನೋ ಒಂದು ಡೇಟ್ ಐತೆ, ಆವಾಗಿಂದ ತಿರ್ಗಾ ಅಪ್ಲೈ ಮಾಡ್ಬೋದು. ಆದರೆ ಅದು ತಿರ್ಗಾ ಏನಾರು ಆದರೆ ಅಂತ ಭಯ ಅಷ್ಟೇ. ಮತ್ತು ಗೋಪ್ರದು ಮೈಕ್ ಕೂಡ ಕಳ್ದಾಕೊಂಡಿದ್ದೀನಿ, ಅದೇನೋ ಜಾಕ್ ಅಂತ ಬರುತ್ತೆ, ಅದು ಕೂಡ ಕಳೆದೋಗಿದೆ. ಅದೊಂದು ಟೆನ್ಷನ್ ಬೇರೆ. ಪರವಾಗಿಲ್ಲ, ಮಾಡೋಣ. ಸೊ ಏನು ಮಾಡೋಕ್ಕಾಗಲ್ಲ, ಬನ್ನಿ. ಸೊ ಇವಾಗ ತೋರಿಸ್ತೀನಿ ಏನಾಗಿದೆ ಅಂತ. ಸೊ ನೀವು ಏನಾದರೂ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ರೆ ತುಂಬ ಸಮಸ್ಯೆಗಳಿದೆ, ಈಗಲೇ ಅಂದಿದ್ದೀನಿ. ತುಂಬ ಈಸಿ ಕೆಲಸ ಅಂತಲ್ಲ ಇದು ಜಾಬು. ನಿಮಗೊಂದು ಪ್ಯಾಷನ್ ಇರಬೇಕು, ಇಲ್ಲಾಂದರೆ ನೀವೇನಾದರೂ ನಿಮ್ಮ ಮೆಮೊರೀಸ್ಗೋಸ್ಕರ ಈ ಫ್ಯೂಚರಲ್ಲಿ ಏನೋ ಒಂದು ಮೆಮೊರೀಸ್ ಥರ ಹಾಕ್ಕೊತೀರ, ಆ ಥರ ಇದ್ದರೆ ಪಕ್ಕಾ ಬನ್ನಿ. ಅದೇ ಇದನ್ನು ಇನ್ಕಮ್ ಎಲ್ಲ ನಂಬ್ಕೊಂಬರೋಕ್ಕೆ ಹೋಗಬೇಡಿ. ಇನ್ಕಮ್ ಎಲ್ಲ ನಿಮಗೆ ಯಾವಾಗಂದರೆ ನೀವೊಂದು ಸ್ಟೇಜ್ಗೆ ಹೋಗ್ಬೇಕು, ಅವಾಗ ಇವೆಲ್ಲ. ನನಗೇನು ಅದೆಲ್ಲ ಇನ್ಕಮ್ ಏನು ತೊಂದರೆ ಇಲ್ಲ, ನನಗೆ ಚಾನಲಿಗೆ ಮಾನಿಟೈಸ್ ಆದರೆ ಸಾಕು. ಪರವಾಗಿಲ್ಲ, ಏನಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೀವು ಅಪ್ಕಮಿಂಗ್ ಯೂಟ್ಯೂಬರ್ಸ್ ಆಗಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಬನ್ನಿ, ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡಬೇಡಿ. ಸೊ ಗೆಳೆಯರೆ, ನೋಡ್ತಿದ್ದೀರಾ ಇವಾಗ ನಂದೊಂದು YT ಸ್ಟುಡಿಯೋ ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ನೋಡ್ಕೊತಿರ್ಬೋದು, ರೆಸ್ಟ್ರಿಕ್ಷನ್ಸಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ನಂದು ಎಲ್ಲನೂ ನನ್ನಂತನೇ ಇದೆ, ಆಯಿತಾ. ಕಾಪಿರೈಟ್ ಆಗಲಿ ಯಾವುದೇ ರೀತಿ ಯಾವುದಕ್ಕೂ ಇಲ್ಲ, ಸರಿನಾ. ಇನ್ನೂ ತೋರಿಸ್ತೀನಿ ನೋಡಿ, ಯಾವುದಕ್ಕೂ ಕಾಪಿರೈಟ್ ಏನಿಲ್ಲ. ತುಂಬ ಪಾಲಿಸೀಸ್ ಇಟ್ಟವ್ರು ಇವರು ಯೂಟ್ಯೂಬರ್ ನನ್ನ ಮಕ್ಕಳು. ಆಮೇಲೆ ಇಲ್ಲಿ ನೋಡಿ, ತಿರ್ಗಾ ಚಾನಲ್ ಡೌನ್ ಆಗಿದೆ. ಯಾಕೆ ಅಂದರೆ ಗೊತ್ತು, ಆ್ಯಕ್ಟಿವ್ ಆಗಿಲ್ಲ ಚಾನಲಲ್ಲಿ ಅಂತ. ಪರವಾಗಿಲ್ಲ, ಇದೆಲ್ಲ ಮ್ಯಾಟ್ರಿಲ್ಲ. ಇವಾಗ ನೋಡಿ, ಅರ್ನಿಂಗ್ಸಲ್ಲಿ ಏನಂತ ತೋರಿಸ್ತಿದೆ ಅಂದರೆ ಯುವರ್ ಚಾನಲ್ ಈಸ್ ನಾಟ್ ಅರ್ನಿಂಗ್ ರೈಟ್ ನೌ.
ಯಾಕೆ ಅಂತ ಕೇಳಿದ್ರೆ ರೀಯೂಸ್ ಶೂಟ್ ಕಂಟೆಂಟ್ ಅಂತ ಹಾಕೋನೆ. ರೀಯೂಸ್ ಶೂಟ್ ಕಂಟೆಂಟಲ್ಲಿ ಯಾವ ವಿಡಿಯೋ ಅಂತ ಹಾಕಿಲ್ಲ ಆಯಿತಾ, ಬರೀ ಅವ್ರದ್ದೊಂದು ಪಾಲಿಸಿಗಳು ಇಟ್ಟಿರ್ತದಲ್ಲ ಅವನ್ನ ಹಾಕ್ಕೊಂಡವ್ರೆ. ಅವನ್ನ ಹಾಕೊಂಬಿಟ್ಟು ಸ್ಟಾರ್ಟ್ ಅಪೀಲ್ ಅಂತ ಕೊಟ್ಟವನೆ. ಅಪೀಲಲ್ಲಿ ಇಲ್ಲಿ ಯಾವುದೇ ಆಪ್ಷನ್ ಕೊಟ್ಟಿಲ್ಲ. ಇಲ್ಲೇನೋ ವೀಡಿಯೋ ಹಾಕೋನೆ, ನಮಗೆ ಯಾವ ವೀಡಿಯೋ ಅಂತಲೇ ಗೊತ್ತಿಲ್ಲ. ಇವನೊಬ್ಬ ಕೊಟ್ಟವನೆ. ಮತ್ತು ಇಲ್ಲಿ ನೋಡಿ ಎಲಿಜಿಬಿಲಿಟಿಯಲ್ಲಿ 1075 ಸಬ್ಸ್ಕ್ರೈಬರ್ಸ್ ಆಗೋರು ನಂದು ಆಲ್ರೆಡಿ. ಮತ್ತು ಇನ್ನು 3976 ವಾಚ್ ಅವರ್ಸು. 4000 ಆಗ್ಬಿಟ್ಟಿತ್ತು, ಇವಾಗ ತಿರ್ಗಾ ರೆಡ್ಯೂಸ್ ಆಗಿದೆ. ಒಂದಷ್ಟು ವೀಡಿಯೋಸ್ ಡಿಲೀಟ್ ಮಾಡಿದೆ ಇದೊಂದಿಂದ, ಸೊ ಅದರಿಂದ ತಿರ್ಗಾ ಆಗಿದೆ. ಮತ್ತು ಅಪ್ಲೈ ಅಂತ ಕೂಡ ಇದೆ ಆಪ್ಷನ್ ಇಲ್ಲಿ. ಸೊ ಅಪ್ಲೈಗೆ ಡೇಟ್ ಕೊಟ್ಟವನೆ. ಯಾವಾಗಂದರೆ ನೋಡಿ, ಮಸ್ಟ್ ಸಬ್ಮಿಟ್ ಬೈ 12 ಫೆಬ್ರವರಿ. 12 ಫೆಬ್ರವರಿಗೆ ಆಗ್ಬೋದು ಅಂದ್ಕೊತೀನಿ. ಸೊ ಏನೇನೋ ಕೊಟ್ಟವನು ಗುರು, ನಂಗಂತೂ ಏನೇನೋ ಅರ್ಥ ಆಯ್ತಿಲ್ಲ. ಇದು ಅಪ್ಲೈ ಕೂಡ ಮಾಡ್ತೀನಿ, ನೋಡೋಣ ಏನಾಗುತ್ತಂತ. ಸೊ ಇದಂತೂ ಒಳ್ಳೆ ತಲೆನೋವು ಕೆಲಸ ಆಗಿದೆ ನಮಗೆ. ಸೊ ನೀವು ನೋಡ್ಕೊಳ್ಳಿ ಗುರು, ಇಷ್ಟು ಈಸಿ ಇಲ್ಲ ಯೂಟ್ಯೂಬ್ ಜರ್ನಿ, ತುಂಬಾ ಕಷ್ಟ ಇದೆ. ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದರೆ ಬಂದ್ಬೋದು. ನಾನು ಮಾಡಿರೋ ತಪ್ಪು ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಗೆಳೆಯರೇ, ನೋಡಿದ್ರಲ್ಲ ಏನೇನಾಗಿದೆ ಅಂತ ಅವಂತರ. ಸೊ ನೋಡ್ಕೊಳ್ಳಿ, ನಿಮ್ಮದು ಕೂಡ ಈ ಥರ ಆಗ್ದಿಲ್ದಂಗೆ ನೋಡ್ಕೊಳ್ಳಿ ಅಂತ ಹೇಳ್ತಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಒಂದು ಚಿಕ್ಕ ವೀಡಿಯೋ ಆಗಿತ್ತು, ಇನ್ಫಾರ್ಮೇಟಿವ್ ವೀಡಿಯೋ. ಏನು ಮಾಡೋದು ಗೊತ್ತಿಲ್ಲ. ಇನ್ನೊಂದ್ಸತಿ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದಾಗ ಏನು ತೋರಿಸುತ್ತೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವಾಗ ಸ್ಟೇ ಟ್ಯೂನ್ ಅಂತ ಹೇಳ್ತಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದೆಲ್ಲ ಕಾಣೋ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈಸ್.